ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕವನ್ನ ಹಲವು ಮುಖ್ಯಮಂತ್ರಿಗಳು ಅಳಿದು ಹೋಗಿದ್ದಾರೆ. ಅವರಲ್ಲಿ ಕೆಲವರಷ್ಟೇ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವುದು. ಇನ್ನುಳಿದವರು ಅದೆಲ್ಲೋ ವಿಳಾಸವಿಲ್ಲದಂತೆ ಕಳೆದು ಹೋಗಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ರು ಅನ್ನೋದನ್ನೇ ಜನರು ಮರೆತು ಬಿಟ್ಟಿದ್ದಾರೆ. ಆದರೆ ಕೆಲವರು ಮಾತ್ರ ಹಾಗಲ್ಲ. ಇವತ್ತಿಗೂ ಅವರನ್ನ ಜನರು ನೆನಪು ಮಾಡ್ಕೋತಾರೆ, ಕೈ ಎತ್ತಿ ಮುಗಿತಾರೆ. ಅಂತಹ ಪುಣ್ಯಾತ್ಮ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತಾರೆ. ಅಂತವರ ಸಾಲಲ್ಲಿ ಅಗ್ರಗಣ್ಯರು ಅಂದ್ರೆ ಶ್ರೀಯುತ ದೇವರಾಜ ಅರಸ್ ಅವರು. ಅರಸು ಹೆಸರಿಗಷ್ಟೇ ಅರಸರಾಗಿರಲಿಲ್ಲ, ಬದಲಿಗೆ ರಾಜ್ಯದ ಬಡ ಜನರ, ದೀನ ದಲಿತರ ಮನೆ ಮನದ ಅರಸರಾಗಿದ್ರು. ತಮ್ಮ ಅಧಿಕಾರ ಇರೋವರೆಗೂ ಅವರೆಂದೂ ಸ್ವಜನ ಪಕ್ಷಪಾತವನ್ನ ಮಾಡಲಿಲ್ಲ, ಹಗರಣಗಳನ್ನ ಮೈ ಮೇಲೆ ಎಳೆದುಕೊಳ್ಳಲಿಲ್ಲ. ಇದರಿಂದಲೇ ರಾಜ್ಯವನ್ನ ಅತಿ ಹೆಚ್ಚು ಕಾಲ ಆಳಿದ್ರು. ಆದ್ರೆ ನಾವಿವತ್ತು ಅವರ ಬಗ್ಗೆ ಮಾತನಾಡ್ತಿಲ್ಲ. ಬದಲಿಗೆ ಅಂತಹ ದಿಟ್ಟ ರಾಜಕಾರಣಿಯ ಮಕ್ಕಳು ಹೇಗಿದ್ರು, ಅವರ ಭವಿಷ್ಯಕ್ಕೆ ಅರಸು ಏನು ಮಾಡಿದ್ರು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ನೋಡಿ. ಸ್ನೇಹಿತರೆ, ಅರಸು ಅವರಿಗೆ 3 ಹೆಣ್ಣು ಮಕ್ಕಳು. ಅವರಲ್ಲಿ ಒಬ್ಬ ಮಗಳು ಮಹಾರಾಜರನ್ನೇ ಚುನಾವಣೆಯಲ್ಲಿ ಸೋಲಿಸಿದ್ರು. ಇನ್ನೊಬ್ಬ ಮಗಳು ಕೊಲೆ ಆರೋಪಕ್ಕೆ ಗುರಿಯಾಗಿದ್ರು. ಅರಸು ಅವರದ್ದು ಸಂತೃಪ್ತ ಕುಟುಂಬ. ಅಪ್ಪ ಅಮ್ಮ ತೋರಿಸಿದ ಹುಡುಗಿಯನ್ನ ಕಣ್ಣು ಮುಚ್ಚಿಕೊಂಡು ಮದುವೆಯಾದರು. ಇವರಿಗೆ ಚಂದ್ರಪ್ರಭಾ ಅರಸು, ನಾಗರತ್ನ ಅರಸು ಹಾಗೂ ಭಾರತಿ ಅರಸು ಅನ್ನೋ 3 ಹೆಣ್ಣು ಮಕ್ಕಳು. ಈ 3ರಲ್ಲಿ ಯಾರನ್ನೂ ರಾಜಕಾರಣಕ್ಕೆ ತರುವುದಕ್ಕೆ ಅರಸು ಅವರಿಗೆ ಇಷ್ಟ ಇರಲಿಲ್ಲ. ಮಕ್ಕಳನ್ನ ರಾಜಕೀಯಕ್ಕೆ ತಂದ್ರೆ ಅರಸು ಕುಟುಂಬ ರಾಜಕಾರಣ ಮಾಡ್ತಾನೆ ಅನ್ನೋ ಕೆಟ್ಟ ಹೆಸರು ಬರುತ್ತೆ ಅಂತ ಯೋಚನೆ ಮಾಡಿದ್ರು. ಅಲ್ಲದೆ ಗಂಡು ಮಕ್ಕಳು ಕೂಡ ಇಲ್ಲ. ಇದರಿಂದ ರಾಜಕಾರಣ ಅನ್ನೋದು ನನ್ನ ತಲೆಗೆ ಕೊನೆಯಾಗ್ಲಿ ಅಂದುಕೊಂಡಿದ್ರು. ಇದೇ ಸಿದ್ಧಾಂತವನ್ನೇ ಕಾಪಾಡಿಕೊಂಡು ಬಂದಿದ್ರು. ಹೀಗಿರುವಾಗಲೇ 1982ರಲ್ಲಿ ಅವರು ನಿಧನರಾದರು. ತಂದೆಯ ಇಚ್ಛೆಯಂತೆ ಮಕ್ಕಳು ರಾಜಕಾರಣಕ್ಕೆ ಬರಲು ಇಷ್ಟ ಇರಲಿಲ್ಲ. ಆದ್ರೆ ಮುಂದೆ ಹಿತೈಷಿಗಳ ಒತ್ತಾಯ ಹೆಚ್ಚಾಯಿತು. ಇದರಿಂದ ಒಲ್ಲದ ಮನಸ್ಸಿನಿಂದಲೇ ಹಿರಿಯ ಮಗಳನ್ನ ರಾಜಕಾರಣಕ್ಕೆ ತರುವ ನಿರ್ಧಾರ ಮಾಡಿದ್ರು. ಅದು 1983ರ ವಿಧಾನಸಭಾ ಚುನಾವಣಾ ಸಮಯ. ಎಲ್ಲೇ ನೋಡಿದ್ರೂ ದೇವರಾಜ ಅರಸು ಇಲ್ಲವಾಗಿದ್ರು ಅವರ ಹೆಸರೇ ರಾರಾಜಿಸ್ತಿತ್ತು. ಅಂತಹ ಸಮಯದಲ್ಲೇ ಮೊದಲ ಮಗಳು ಚಂದ್ರಪ್ರಭಾ ಅರಸು ಎಂಟ್ರಿಯಾದರು. ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಅಲ್ಲ, ಕ್ರಾಂತಿರಂಗ ಪಕ್ಷದಿಂದ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಮೊದಲ ಬಾರಿಗೆ ಗೆದ್ದ ಚಂದ್ರಪ್ರಭಾ ಶಾಸಕಿಯಾಗಿ ವಿಧಾನಸೌಧ ಪ್ರವೇಶ ಮಾಡಿದ್ರು. ನಂತರ 1989ರಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ಮತ್ತೊಮ್ಮೆ ವಿಧಾನಸಭೆಯನ್ನ ಪ್ರವೇಶಿಸ್ತಾರೆ. ಜೊತೆಗೆ ಮಂತ್ರಿ ಸ್ಥಾನವೂ ಒಲಿತು. ಸಮಾಜ ಕಲ್ಯಾಣ, ಅಬಕಾರಿ ಮತ್ತು ರೇಷ್ಮೆ ಖಾತೆಗಳನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದರು. ತಂದೆಯ ಸಲಹೆಗಳನ್ನ ಪಡೆಯುತ್ತಾ ಬಂದರು. ಅಷ್ಟರಲ್ಲೇ 1991ರ ಲೋಕಸಭಾ ಚುನಾವಣೆ ಎದುರಾಯಿತು. ಇದಂತೂ ಚಂದ್ರಪ್ರಭಾ ಅರಸು ಅವರಿಗೆ ಅಗ್ನಿ ಪರೀಕ್ಷೆಯನ್ನೇ ತಂದಿಟ್ಟಿತ್ತು. ಯಾಕಂದ್ರೆ ಆವತ್ತಿಗೆ ಇವರ ಎದುರಾಳಿಯಾಗಿದ್ದು ಮತ್ಯಾರೂ ಅಲ್ಲ, ಶ್ರೀಕಂಠದತ್ತ ನರಸಿಂಹ ರಾಜ ಒಡೆಯರ್. ಆವತ್ತು ಕಾಂಗ್ರೆಸ್ ಮೈಸೂರು ಲೋಕಸಭಾ ಚುನಾವಣೆಗೆ ಯಾರನ್ನ ಅಭ್ಯರ್ಥಿ ಮಾಡೋದು ಅಂತ ಹುಡುಕಾಡ್ತಾ ಇತ್ತು. ಇಂತಹ ಸಮಯದಲ್ಲೇ ಚಂದ್ರಪ್ರಭಾ ಅರಸು ಅವರನ್ನ ಕಣಕ್ಕೆ ಇಳಿಸೋಕೆ ತೀರ್ಮಾನ ಮಾಡ್ತು. ಆದ್ರೆ ಇಲ್ಲೇ ಇದ್ದದ್ದು ನೋಡಿ ಆಟ. ಯಾಕಂದ್ರೆ ಒಡೆಯರ್ ಅಂದ್ರೆ ಏನು ಸಾಮಾನ್ಯನ? ಮೈಸೂರು ಸಂಸ್ಥಾನದ ಅರಸರು ಇಂಥವರ ವಿರುದ್ಧ ಗೆಲ್ಲೋದು ಸುಮ್ಮನೆ ಅಲ್ಲ. ಇದರಿಂದ ಚಂದ್ರಪ್ರಭಾ ಅರಸು ಸ್ಪರ್ಧೆಗೆ ಹಿಂದೇಟು ಹಾಕಿದ್ರು. ಅಲ್ಲದೆ ದೇವರಾಜ ಅರಸು ಹಾಗೂ ರಾಜಮನೆತನಕ್ಕೂ ಒಂದಷ್ಟು ಇರುಸು ಮುರುಸು ಉಂಟಾಗಿತ್ತು. ಅದರಲ್ಲೂ ದಸರಾ ಹಬ್ಬವನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡದ್ದು ರಾಜಮನೆತನಕ್ಕೆ ತಡೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ. ಮತ್ತೊಂದು ಕಡೆ ಅರಸು ಅವರ ನಿರ್ಧಾರ ಜನರಿಗೂ ಅಸಮಾಧಾನ ತರಿಸಿತ್ತು. ಇದೆಲ್ಲದರಿಂದ ನಾನು ಒಡೆಯರ್ ವಿರುದ್ಧ ಸ್ಪರ್ಧೆ ಮಾಡಲ್ಲ ಅಂತ ಚಂದ್ರಪ್ರಭಾ ಅರಸು ಹಿಂದೇಟು ಹಾಕಿದರು. ಆದ್ರೆ ತಂದೆ ದೇವರಾಜ ಅರಸು ಹಾಗೂ ಪಕ್ಷದ ಮುಖಂಡರು ಧೈರ್ಯ ತುಂಬಿ ಅಖಾಡಕ್ಕೆ ಇಳಿಸಿಯೇ ಬಿಟ್ರು. ನಿಜಕ್ಕೂ ಆವತ್ತಿನ ದಿನದಲ್ಲಿ ಈ ಚುನಾವಣೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿತ್ತು. ಬಿಜೆಪಿ ಭರ್ಜರಿ ಪ್ರಚಾರ ಮಾಡಿತ್ತು. ಕಾಂಗ್ರೆಸ್ ಕೂಡ ಚಂದ್ರಪ್ರಭಾರ ಪರ ಟೊಂಕ ಕಟ್ಟಿ ನಿಂತಿತ್ತು. ಚಂದ್ರಪ್ರಭಾ ಅರಸು ಅವರಿಗೆ ತಮ್ಮ ಮೇಲೆ ನಂಬಿಕೆ ಇರಲಿಲ್ಲ. ಆದ್ರೆ ಫಲಿತಾಂಶ ಬಂದಾಗ ಅಚ್ಚರಿ ಕಾದಿತ್ತು. ಚಂದ್ರಪ್ರಭಾ ಒಡೆಯರ್ ಅವರ ವಿರುದ್ಧ ಗೆಲುವು ಸಾಧಿಸಿ ಬಿಟ್ಟಿದ್ರು. ಇದು ನಿಜಕ್ಕೂ ಅಭೂತಪೂರ್ವ ಗೆಲುವು ಅನ್ನೋದ್ರಲ್ಲಿ 2 ಮಾತಿಲ್ಲ. ಇಲ್ಲಿ ಲೆಕ್ಕಾಚಾರ ನಿಜಕ್ಕೂ ಉಲ್ಟಾ ಹೊಡೆದಿತ್ತು. ಜನರಿಗೆ ರಾಜರ ವಂಶದವರು ಬೇಕಾಗಿರಲಿಲ್ಲ. ರಾಜ್ಯಕ್ಕೆ ಸ್ವಚ್ಛ ಹಾಗೂ ದಕ್ಷ ಆಡಳಿತ ಕೊಟ್ಟಂತಹ ದೇವರಾಜ ಅರಸು ಅವರ ಪುತ್ರಿ ಬೇಕು ಅನಿಸಿತ್ತು. ಇದರಿಂದ ಚಂದ್ರಪ್ರಭಾ ಅರಸುರನ್ನ ಗೆಲ್ಲಿಸಿದರು. ರಿಸಲ್ಟ್ ನೋಡಿದ ರಾಜ್ಯದ ಜನರು ಅಬ್ಬಾ, ಮಹಾರಾಜರನ್ನೇ ಸೋಲಿಸಿ ಬಿಟ್ರಲ್ಲ ಅಂತ ಕೊಂಡಾಡಿದರು. ಸಂಸದೆಯಾಗಿ ಲೋಕಸಭೆಗೆ ಹೋದಂತಹ ಚಂದ್ರಪ್ರಭಾ ಅರಸು ತಂದೆಯ ದಾರಿಯಲ್ಲೇ ಸಾಗಿದ್ರು. ಓಟು ಕೊಟ್ಟ ಜನರನ್ನ ಮರೆಯದೆ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನ ಮಾಡಿದ್ರು. ಇವತ್ತು ಚಂದ್ರಪ್ರಭಾ ಅರಸು ಇಲ್ಲ. ಆದರೆ ಅಪ್ಪ ಹಾಕಿಕೊಟ್ಟ ಹಾದಿಯಲ್ಲೇ ಸಾಗಿದ ಚಂದ್ರಪ್ರಭಾ ತಮ್ಮ ಆಡಳಿತ ವೈಖರಿಯಿಂದ ಜನರಿಗೆ ಹತ್ತಿರವಾಗಿದ್ರು. ಇವತ್ತಿಗೂ ಕ್ಷೇತ್ರದ ಜನರು ಚಂದ್ರಪ್ರಭಾ ಅರಸು ಅವರನ್ನ ನೆನಪು ಮಾಡ್ಕೋತಾರೆ.
ಅವರು ಇನ್ನೂ ಇರಬೇಕಿತ್ತು, ಇದ್ದು ಚುನಾವಣೆ ಎದುರಿಸಬೇಕಿತ್ತು ಅಂತ. ದೊಡ್ಡ ಮಗಳು ಚಂದ್ರಪ್ರಭಾ ಅರಸು ರಾಜಕಾರಣದಲ್ಲಿ ಹೆಸರು ಮಾಡಿದ್ರು, ಶಾಸಕಿ ಸಚಿವೆಯಾಗಿ ಪ್ರಖ್ಯಾತಿಯನ್ನ ಪಡೆದ್ರು. ಆದರೆ ಎರಡನೇ ಮಗಳು ನಾಗರತ್ನ ಅರಸು ಇತ್ತ ಮುಖ ಹಾಕಿಯೂ ನೋಡಲಿಲ್ಲ. ಇವರಿಬ್ಬರ ನಡುವೆ ಅದ್ಯಾಕೋ ಏನೋ ಮೂರನೇ ಮಗಳು ಭಾರತಿ ಅರಸು ಕುಖ್ಯಾತಿ ಆಗೋದ್ರು, ಅದು ಕೂಡ ಕೊಲೆ ಆಪಾದನೆ ಮೇಲೆ. ಅದು 2004ರ ಮಾತು. ಅವತ್ತು ಒಂದು ಕೊಲೆ ಪ್ರಕರಣ ಇಡೀ ರಾಜ್ಯವನ್ನಷ್ಟೇ ಅಲ್ಲ, ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಕೊಲೆಯಾಗಿದ್ದು ಒಬ್ಬ ಖ್ಯಾತ ವಕೀಲೆ, ಹೆಸರು ಚಿತ್ರಲೇಖ. ಆಕೆ ಖ್ಯಾತ ವಕೀಲೆಯಾಗಿದ್ದವರು. ಸಾಲದಕ್ಕೆ ಈ ವಕೀಲೆ ತಂದೆ ಕೂಡ ಸಾಮಾನ್ಯರಲ್ಲ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿದ್ದಂತಹ ಚಂದ್ರಕಾಂತ ರಾಜೆ ಅರಸ್ ಅವರ ಪುತ್ರಿ. ಇಷ್ಟೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಚಿತ್ರಲೇಖ ಅವತ್ತೊಂದು ದಿನ ಅನ್ಯಾಯವಾಗಿ ಕೊಲೆಯಾಗಿ ಹೋಗ್ತಾರೆ. ಇದರ ಆರೋಪ ಭಾರತಿ ಅರಸು ಹಾಗೂ ಅವರ ಸಹಚರರ ಮೇಲೆ ಬರುತ್ತೆ. ಹಾಗಿದ್ರೆ ಆ ಕೊಲೆ ಯಾಕೆ ನಡೀತು? ನಿಜವಾಗಿ ಭಾರತಿ ಅರಸು ಇದರಲ್ಲಿ ಭಾಗಿಯಾದ್ರ? ಆ ಕೊಲೆ ನಡೆದಿದ್ದಾದ್ರೂ ಯಾಕೆ? ಮುಂದೆ ಏನಾಯಿತು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ ನೋಡಿ. ಅಷ್ಟಕ್ಕೂ ಈ ಹತ್ಯೆ ನಡೆದದ್ದು ಹಣಕಾಸಿನ ವಿಚಾರಕ್ಕೆ. ಅದು ಹೇಗಂದ್ರೆ, ವಕೀಲೆ ಚಿತ್ರಲೇಖ ಇದ್ರಲ್ಲ, ಅವರ ಬಳಿ ಭಾರತಿ ಅರಸು 65 ಲಕ್ಷ ರೂಪಾಯಿಗಳನ್ನ ಸಾಲ ಪಡೆದುಕೊಂಡಿದ್ರಂತೆ. ಅದು ಕೂಡ ಹೆಚ್ಚಿನ ಬಡ್ಡಿ ನೀಡೋದಾಗಿ. ಆದ್ರೆ ಭಾರತಿ ಅರಸು ಆ ಸಾಲವನ್ನ ಚಿತ್ರಲೇಖರಿಗೆ ಮರಳಿಸಲಿಲ್ಲ. ಇದರಿಂದ ಚಿತ್ರಲೇಖ ಹಣಕ್ಕಾಗಿ ಒತ್ತಾಯ ಮಾಡ್ತಾ ಇದ್ರಂತೆ. ಇದನ್ನ ಸಹಿಸದಾದ ಭಾರತಿ ಅರಸು 2004ರ ಜನವರಿ 19ರಂದು ಬೆಂಗಳೂರಿನ ಬಸವೇಶ್ವರ ವೃತ್ತದಲ್ಲಿರುವ ತಮ್ಮ ಫಾರ್ಮ್ ಗ್ರೋ ನರ್ಸರಿ ಫಾರಂಗೆ ಕರೆಸಿಕೊಂಡಿದ್ದರಂತೆ. ಅಲ್ಲಿ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿತ್ತಂತೆ. ಈ ವೇಳೆ ಭಾರತಿ ಅರಸು ಸಹಚರರಾದ ಟಿ ಮಧುಕರ್ ಮತ್ತು LN ಚಂದ್ರಕಾಂತ್ ಅವರ ಸಹಾಯದಿಂದ ಚಿತ್ರಲೇಖರನ್ನ ಕೊಲೆ ಮಾಡಿದ ನಂತರ ಶಿರಾಡಿ ಘಾಟ್ನಲ್ಲಿ ಶವವನ್ನ ಬಿಸಾಡಿದ್ರು ಅಂತ ಆರೋಪ ಕೇಳಿಬಂದಿತ್ತು. ಇತ್ತ ಚಿತ್ರಲೇಖ ನಾಪತ್ತೆಯಾಗಿದ್ದಾರೆ ಅಂತ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಪೊಲೀಸರು ಒಂದಷ್ಟು ಸ್ಪೆಷಲ್ ಇಂಟ್ರೆಸ್ಟ್ ತೆಗೆದುಕೊಂಡು ತನಿಖೆಯನ್ನು ಕೈಗೊಂಡ್ರು. ಆದರೆ ಯಾವುದೇ ಪ್ರಯೋಜನ ಮಾತ್ರ ಆಗಿರಲಿಲ್ಲ. ಇದು ನಿಜಕ್ಕೂ ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿ ಹೋಗಿತ್ತು. ಯಾವ ಆಂಗಲ್ನಿಂದ ನೋಡಿದ್ರೂ ಚಿತ್ರಲೇಖ ಎಲ್ಲಿ ಹೋದ್ರು ಏನಾದ್ರೂ ಅನ್ನೋದೇ ಗೊತ್ತಾಗೋದೇ ಇಲ್ಲ. ಹೀಗಿರುವಾಗಲೇ ಏನಾಗುತ್ತೆ, ಸುಮಾರು 1.5 ತಿಂಗಳ ನಂತರ ಅಂದ್ರೆ ಮಾರ್ಚ್ 9ರಂದು ಬೆಂಗಳೂರು ಮಂಗಳೂರು ಹೆದ್ದಾರಿಯ ಬಳಿಯ ಶಿರಾಡಿ ಘಾಟ್ನಲ್ಲಿ ಚಿತ್ರಲೇಖರ ಕಾರು ಮತ್ತು ಮೃತದೇಹ ಪತ್ತೆಯಾಗುತ್ತೆ. ಇದರ ತನಿಖೆ ಕೈಗೊಂಡಂತಹ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಗುತ್ತೆ. ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಭಾರತಿ ಅರಸು ಸೇರಿದಂತೆ 3ರನ್ನ ಅರೆಸ್ಟ್ ಮಾಡ್ತಾರೆ. ನಿಜಕ್ಕೂ ಇದೊಂದು ಅತ್ಯಂತ ಸೆನ್ಸೇಷನಲ್ ಪ್ರಕರಣ. ಒಬ್ಬ ಮುಖ್ಯಮಂತ್ರಿಯ ಮಗಳು, ಅದರಲ್ಲೂ ದೇವರಾಜ ಅರಸು ಅಂಥವರ ಮಗಳು ಕೊಲೆ ಆರೋಪಿಯೇ ಛೇ ಅನ್ನುವಂತಾಯ್ತು. ಅಂಥ ಅಪ್ಪನ ಹೆಸರಿಗೆ ಎಂಥ ಮಗಳು ಕಪ್ಪು ಮಸಿ ಬಳಿದು ಬಿಟ್ಲಲ್ಲ ಅಂತ ಅರಸು ಅವರ ಹಿತೈಷಿಗಳು ಕೊರಗೋಕೆ ಶುರು ಮಾಡ್ತಾರೆ. ಪ್ರಕರಣದ ವಿಚಾರಣೆ ಸುಮಾರು 6 ವರ್ಷಗಳ ಕಾಲ ನಡೀತು. ಆದರೆ ಅಧೀನ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆ ಕಾರಣದಿಂದ 3ರನ್ನ ಆರೋಪ ಮುಕ್ತಗೊಳಿಸಿದ್ದರಿಂದ ಅವರು 2010ರಲ್ಲಿ ಬಿಡುಗಡೆಗೊಳ್ತಾರೆ. ಆದರೆ ಸರ್ಕಾರ ಇದರ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು. ಅಲ್ಲೂ ಕೂಡ ಸತತ 5 ವರ್ಷಗಳ ಕಾಲ ವಿಚಾರಣೆ ನಡೆಯಿತು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರಕರಣ ಖುಲಾಸೆಗೊಳಿಸಿ ಅಧೀನ ನ್ಯಾಯಾಲಯ ನೀಡಿದ್ದ ತೀರ್ಪನ್ನ ಎತ್ತಿ ಹಿಡಿತು. ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿಯನ್ನ ಆಲಿಸಿದಂತಹ ನ್ಯಾಯಮೂರ್ತಿ ಎಚ್ ಬಿಲ್ಲಪ್ಪ ಮತ್ತು ನ್ಯಾಯಮೂರ್ತಿ KN ಫಣೀಂದ್ರ ಅವರಿದ್ದಂತಹ ವಿಭಾಗೀಯ ಪೀಠ ಈ ತೀರ್ಪು ನೀಡಿತು. ತ್ವರಿತ ನ್ಯಾಯಾಲಯ 2010 ಮೇ 27ರಂದು ನೀಡಿರುವ ತೀರ್ಪನ್ನ ಊರ್ಜಿತಗೊಳಿಸಿ ಸರ್ಕಾರದ ಮೇಲ್ಮನವಿಯನ್ನ ವಜಾಗೊಳಿಸಿ ಬಿಡ್ತು. ಇದಕ್ಕೆ ಹೈಕೋರ್ಟ್ ಕೊಟ್ಟ ಕಾರಣ ಅಂದರೆ ಪ್ರಾಸಿಕ್ಯೂಷನ್ ಒದಗಿಸಿದ ಸಾಂದರ್ಭಿಕ ಸಾಕ್ಷ್ಯಗಳಲ್ಲಿ ಹುರುಳಿಲ್ಲ ಅಂತ ಅಧೀನ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು. ಇದನ್ನ ಸರಿ ಇದೆ ಅಂತ ಹೈಕೋರ್ಟ್ ಅಭಿಪ್ರಾಯ ಪಡಿತು. ಜೊತೆಗೆ ತನಿಖೆಯಲ್ಲಿ ಹಲವು ದೋಷಗಳಿರುವುದು ಕಂಡುಬಂದಿದೆ. ಎಲ್ಲ ಅಂಶಗಳನ್ನು ಗಮನಿಸಿಯೇ ಅಧೀನ ನ್ಯಾಯಾಲಯ ತೀರ್ಪು ನೀಡಿದೆ. ಇದರಿಂದ ಮತ್ತೆ ಅದರಲ್ಲಿ ಮಧ್ಯಪ್ರವೇಶ ಮಾಡುವ ಅಗತ್ಯವಿಲ್ಲ ಎಂದು ನ್ಯಾಯಪೀಠ ತನ್ನ 146 ಪುಟಗಳ ತೀರ್ಪಿನಲ್ಲಿ ಹೇಳಿತು. ಇದರಿಂದ ಭಾರತಿ ಅರಸು ಈ ಪ್ರಕರಣದಿಂದ ದೋಷ ಮುಕ್ತರಾದರು. ಈ ಪ್ರಕರಣದಲ್ಲಿ ನ್ಯಾಯಾಲಯ ಭಾರತಿ ಅರಸು ಅವರನ್ನ ನಿರ್ದೋಷಿ ಅಂತ ಖುಲಾಸೆ ಮಾಡಿತು. ಆದರೆ ಇದಕ್ಕೆ ಹಲವರಿಂದ ಅಸಮಾಧಾನ ಕೂಡ ವ್ಯಕ್ತವಾಯಿತು. ಅದರಲ್ಲೂ ಶಂಕರ್ನಾಗ್ ಪತ್ನಿ ಅರುಂಧತಿ ನಾಗ್ ನ್ಯಾಯ ಎಲ್ಲಿದೆ ಅಂದಿದ್ರು. ಅಷ್ಟಕ್ಕೂ ಚಿತ್ರಲೇಖಗೂ ಅರುಂಧತಿ ನಾಗುಗೂ ಏನು ಸಂಬಂಧ ಅಂದ್ರೆ, ಇಬ್ಬರು ಆತ್ಮೀಯರಾಗಿದ್ರು. ಚಿತ್ರಲೇಖರ ಮನೆಗೆ ಶಂಕರ್ನಾಗ್ ಜೊತೆ ಹೋಗಿ ಬರ್ತಾ ಇದ್ರು. ಆದರೆ ಚಿತ್ರಲೇಖ ಕೊಲೆಯಾದಾಗ ದಿಗ್ಭ್ರಮೆಗೊಂಡಿದ್ರು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಅಂತಾನು ಒತ್ತಾಯಿಸಿದ್ರು. ಇಲ್ಲಿ ಭಾರತಿ ಅರಸ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರಾ ಇಲ್ವಾ ಅನ್ನೋದು ಈಗ ಅನಗತ್ಯ. ಆದರೆ ಭಾರತಿ ಅರಸ್ ಅವರ ಮೇಲೆ ಇಂಥದೊಂದು ಆಪಾದನೆ ಕೇಳಿ ಬಂದಿತ್ತು. ದೇವರಾಜ ಅರಸು ಅವರು ಒಂದು ಕಾಲದಲ್ಲಿ ರಾಜ್ಯದ ಅರಸನಂತೆಯೇ ಇದ್ರು.
ಜನರ ಕಲ್ಯಾಣಕ್ಕಾಗಿಯೇ ತಮ್ಮ ಬದುಕನ್ನ ಮುಡಿಪಾಗಿಟ್ಟಿದ್ರು. ಆದರೆ ಅವರು ಹೋದ ಬಳಿಕ ಅವರ ಕುಟುಂಬದಲ್ಲಿ ಇದೆಲ್ಲ ಆಗಿ ಹೋಗಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.